ನಮಸ್ಕಾರ ವೀಕ್ಷಕರೇ, ನಿಮ್ಮ ಮನೆಯಲ್ಲಿ ಅತಿಯಾಗಿರೋ ಹಲ್ಲಿಗಳು ಏನಾದರೂ ಇದೆಯಾ? ಅಥವಾ ಹಲ್ಲಿಗಳು ನಿಮ್ಮ ಮೈ ಮೇಲೆ ಏನಾದರೂ ಬಿದ್ದರೆ ತಲೆ ಸ್ನಾನ ಏಕೆ ಮಾಡಬೇಕು ಅಂತ ನಿಮಗೆ ಏನಾದರೂ ಕ್ವಶನ್ ಮಾರ್ಕ್ಗಳಿದೆಯಾ? ಅದಕ್ಕಾಗಿ ಈ ವಿಡಿಯೋ ಮಾಡ್ತಾ ಇರೋಂಥದ್ದು. ಇದೇ ರೀತಿಯಾದಂಥ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಲ್ಲಿ ಏನಾದರೂ ನಿಮ್ಮ ಮೈ ಮೇಲೆ ಬಿದ್ದರೆ ತಕ್ಷಣವೇ ನೀವು ತಲೆ ಸ್ನಾನ ಮಾಡಬೇಕು. ಯಾಕಪ್ಪ ಅಂತ ಹೇಳಿದ್ರೆ ಹಲ್ಲಿ ಅನ್ನೋದು ಒಂದು ನಕಾರಾತ್ಮಕವಾಗಿರುವಂಥ ನಿಮಗೆ ದೃಷ್ಟಿದೋಷ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿರುವಂತಹ ನಕಾರಾತ್ಮಕವಾಗಿರುವಂತಹ ಕೀಟಗಳಾಗಿರ್ಬೋದು, ದೋಷಗಳಾಗಿರ್ಬೋದು, ನಿಮ್ಮ ಮನೆಯಲ್ಲಿ ಮೇಲೆ ಮಾಡಿರುವಂತಹ ಪ್ರಯೋಗಗಳಾಗಿರ್ಬೋದು, ಎಲ್ಲವನ್ನು ಹೀರಿಕೊಳ್ಳುವಂಥ ಆ ಶಕ್ತಿ ಇರುವಂಥದ್ದು ಆ ಹಲ್ಲಿಗೆ ಮಾತ್ರ. ಆ ಹಲ್ಲಿ ಏನಾದರೂ ನಿಮ್ಮ ಮನೆಯಲ್ಲಿ ಇದ್ದರೆ ಅದನ್ನು ಯಾವತ್ತಿಗೂ ಕೂಡ ಒಡೆದಾಕ್ಲಿಕ್ಕೆ ಹೋಗಬೇಡಿ. ನಿಮ್ಮ ಮನೆಯಲ್ಲಿ ಇದ್ದರೆ ಇರಲಿ, ಅದರ ಬಗ್ಗೆ ಚಿಂತೆ ಮಾಡಬೇಡಿ. ಆದರೆ ಜಾಗರೂಕವಾಗಿರಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಆ ಹಲ್ಲಿ ಅನ್ನೋದು ನಿಮ್ಮ ಮನೆಯಲ್ಲಿರುವಂಥ ಸಣ್ಣ ಸಣ್ಣ ಕ್ರಿಮಿಕೀಟಗಳನ್ನು ತಿನ್ನುತ್ತೆ. ಅದೇನಾದರೂ ಆಹಾರಲ್ಲಿ ಬಿದ್ದಲ್ಲಿ ಅದನ್ನು ವಿಷ ಅಂತಲೇ ನಾವು ಪರಿಗಣಿಸ್ಬೋದು. ಇದ್ರ ಬಗ್ಗೆ ಇದೇ ರೀತಿ ಅಂತ ಹೆಚ್ಚಿನ ವಿಡಿಯೋಗಾಗಿ ಕೆಳಗೆ ಕಾಣ್ತಾರಂಥ ನಂಬರ್ಗೆ ಕರೆ ಮಾಡಿ ಸಾಧ್ಯವಾಗಿ ನಮ್ಮನ್ನು ಭೇಟಿಯಾಗಿ. ನಮಸ್ಕಾರ.